ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಗೂಢ ಕಥೆಯೊಂದನ್ನು ಹೇಳಲು ಬಂದಿದ್ದೇನೆ. ಕೆಲವು ವಾರಗಳ ನಂತರ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ ರಮೇಶ ಊಟ ಮುಗಿಸಿ ನಿದ್ದೆಗೆ ಜಾರಿದ. ಮಧ್ಯರಾತ್ರಿ ಅವನ ಫೋನು ಹೊಡೆದುಕೊಳ್ಳಲಾರಂಭಿಸಿತು. ಈ ಹೊತ್ತಿನಲ್ಲಿ ಯಾರಪ್ಪ ಎಂದು ರಮೇಶ್ ಫೋನನ್ನು ತೆಗೆದುಕೊಂಡು ನೋಡಿದರೆ ಸಂಪಾದಕರ ಹೆಸರು ನೋಡಿ ಹಲೋ ಎಂದ. ನೀವು ಸಂಗ್ರಹಿಸಿ ಕಳಿಸಿದ ವಿಷಯಗಳನ್ನೆಲ್ಲ ನೋಡಿದ್ದೇನೆ. ಗುಡ್. ಈಗಲೇ ನೀವು ಅರ್ಜೆಂಟಾಗಿ ನಾನು ಕಳಿಸಿದ ಅಡ್ರೆಸ್ಗೆ ಹೋಗಬೇಕು ಎಂದು ಹೇಳುತ್ತಿದ್ದಂತೆ, ಏನು ಹೇಳುತ್ತಿದ್ದೀರಾ ನೀವು? ಈಗ ನಾನು ಮತ್ತೆ ಹೋಗಬೇಕಾ? 1 ವಾರದಿಂದ ನಿದ್ದೆ ಮಾಡದೆ ಕೆಲಸ ಮಾಡಿದ್ದೇನೆ ಸರ್ ಎಂದು ಕೇಳಿಕೊಂಡ. ಇಲ್ಲ ಎಂದು ಹೇಳಬೇಡಿ ರಮೇಶ್, ವಿಷಯ ತುಂಬ ಇಂಟ್ರೆಸ್ಟ್ ಆಗಿದೆ. ಸುತ್ತಾಡಲು ಕಾಡಿಗೆ ಬಂದಿದ್ದ 2 ಹುಡುಗರು ಕಾಣೆಯಾಗಿದ್ದಾರೆ. ಇದುವರೆಗೂ ಅವರು ಯಾವುದೇ ಸುಳಿವು ಸಿಗಲಿಲ್ಲ. ಇದಕ್ಕೂ ಮೊದಲು ಆ ಕಾಡಿನ ದಾರಿಯಲ್ಲಿ ಹೋದವರು ಹೀಗೆ ಕಾಣೆಯಾಗಿದ್ದರು. ವಿಷಯ ಏನು ಅಂತ ತಿಳಿದುಕೊಂಡು ಬನ್ನಿ, ನಿನ್ನಿಂದ ಮಾತ್ರ ಸಾಧ್ಯ ಎಂದು ಹೇಳಿದಾಗ ರಮೇಶ್ ಹೊರಡಲು ಸಿದ್ಧನಾದ. ತನಗೆ ಬೇಕಾದುದನ್ನೆಲ್ಲ ಬ್ಯಾಗಿಗೆ ತುಂಬಿಕೊಂಡು ಮನೆಯ ಹೊರಗಡೆ ಬಂದ. ಜೋರಾಗಿ ಮಳೆ ಸುರಿಯುತ್ತಿತ್ತು. ತನ್ನ ಕಾರಿನ ಬಳಿ ಓಡಿದನು. ಕಾರು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ. ಆದರೆ ಕಾರು ಸ್ಟಾರ್ಟ್ ಆಗಲಿಲ್ಲ. ಮತ್ತೇನು ಮಾಡುವುದು? ಈ ರಾತ್ರಿಯಲ್ಲಿ ಬೇರೆ ವಾಹನಗಳು ಸಿಗುವುದು ಕಷ್ಟ ಎಂದು ರೈನ್ಕೋಟ್ ಧರಿಸಿ ತನ್ನ ಬೈಕ್ನಲ್ಲಿ ಹೊರಟ. ತನಗೆ ಕಳುಹಿಸಿದ ಅಡ್ರೆಸ್ ಹುಡುಕುತ್ತಾ ಹೊರಟ. ರಮೇಶ್ ಆ ಜಾಗದಲ್ಲಿ ತಲುಪುವಷ್ಟರಲ್ಲಿ ಬೆಳಗಾಗಿತ್ತು. 2 ಬದಿಗಳಲ್ಲಿ ದಟ್ಟವಾದ ಕಾಡಿನಿಂದ ತುಂಬಿದ ರಸ್ತೆಯ ಒಬ್ಬನೇ ಬರುತ್ತಿದ್ದಾಗ ಎದುರು ಪೊಲೀಸರು ಮತ್ತು ಒಂದಿಷ್ಟು ಜನರು ನೋಡಿ ಗಾಡಿ ನಿಲ್ಲಿಸಿದ. ಮಧ್ಯ ರಸ್ತೆಯಿಂದ ಬಲಕ್ಕೆ ಮಣ್ಣು ದಾರಿ. ಆ ದಾರಿಯಲ್ಲಿ ಯುವಕರು ಹೋಗಿದ್ದಾರೆ. ಇದಕ್ಕೂ ಮೊದಲು ಹಲವು ಯುವಕರು ಸುತ್ತಾಡಲು ಬಂದು ಇದೇ ದಾರಿಯಲ್ಲಿ ಹೋಗಿ ಕಾಣೆಯಾಗಿದ್ದಾರೆ ಎನ್ನುವ ಮಾಹಿತಿ ಅಲ್ಲಿನ ಜನರು ತಿಳಿಸಿದರು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಕಾಣೆಯಾದ ಯುವಕರ ಬೈಕ್ಗಳು ಅದೇ ರಸ್ತೆಯ ಪಕ್ಕದಲ್ಲಿ ನಿಂತಿತ್ತು. ರಮೇಶ್ ತನಗೆ ಇಷ್ಟು ಹೊತ್ತು ಸಿಕ್ಕ ಮಾಹಿತಿಯನ್ನು ಸಂಗ್ರಹಿಸಿಕೊಂಡ. ಅತಿಯಾದ ಮಳೆ ಆದುದರಿಂದ ಆ ಮಣ್ಣಿನ ರಸ್ತೆಯಲ್ಲಿ ಗಾಡಿ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಎಂದು ತಿಳಿದನು. ಬೈಕನ್ನು ರಸ್ತೆಯ ಬದಿಯಲ್ಲೇ ಬಿಟ್ಟು ತನ್ನ ಬ್ಯಾಗು ಹೆಗಲಿಗೆ ಹಾಕಿಕೊಂಡು ಮಣ್ಣಿನ ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದನು. ಬರೀ ಮರಗಳೇ ತುಂಬಿದ ಕಾಡು. ಅಲ್ಲೊಂದು ಇಲ್ಲೊಂದು ಬೆಳಕಿನ ಕಿರಣಗಳು. ಆ ಕಿರಣದ ಬೆಳಕಿನಲ್ಲೇ ನಿಧಾನವಾಗಿ ಹೋಗುತ್ತಿದ್ದಾಗ ಮಣ್ಣಿನ ದಾರಿ ನಿಂತು ಹೋಯಿತು. ಮುಂದೆ ಹೋಗಲು ಯಾವುದೇ ದಾರಿ ಇರಲಿಲ್ಲ. ಸುತ್ತಲೂ ಗಿಡ ಮರಗಳು. ಮನುಷ್ಯರ ಸುಳಿವಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ದೂರದ ಪ್ರಾಣಿಗಳ ಕೂಗಾಟದ ಸದ್ದು. ಇದರ ನಡುವೆ ರಮೇಶ್ ಒಬ್ಬಂಟಿಯಾಗಿದ್ದ. ಗಿಡ ಮರಗಳನ್ನು ಸರಿಸುತ್ತಾ ಮುಂದೆ ಹೋಗುತ್ತಿದ್ದವನಿಗೆ ಅಲ್ಲೊಂದು ದೂರದ ಮನೆ ಇದ್ದಂಗೆ ಕಾಣಿಸಿತು. ಅದನ್ನು ನೋಡಿ ರಮೇಶ್ ವೇಗವಾಗಿ ನಡೆಯಲು ಪ್ರಾರಂಭಿಸಿದ. ಮಣ್ಣಿನ ಇಟ್ಟಿಗೆಗಳ ಹಳೆಯ ಮನೆ. ಮನೆಯ ಮೇಲೆ ಬೆಳೆದ ಆಲದ ಮರ ಸಂಪೂರ್ಣ ಮನೆಯನ್ನು ತನ್ನ ಬೇರುಗಳಿಂದ ಹಿಡಿದಿಟ್ಟುಕೊಂಡಿತ್ತು. ಇದರ ಜೊತೆಗೆ ಅದೇ ಮನೆಯಲ್ಲಿ ಕಾಣೆಯಾದ ಹುಡುಗರು ಇದ್ದರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವರ ಬಟ್ಟೆ ಬ್ಯಾಗ್ಗಳು ದೊರಕಿದವು. ಮನೆಯ ಒಳಗೆ ಬಂದ ರಮೇಶ್ ಮನೆಯನ್ನೆಲ್ಲ ಒಮ್ಮೆ ನೋಡಿ ತನ್ನ ಬ್ಯಾಗ್ ಮನೆಯೊಳಗೆ ಇಟ್ಟು ಆ ಹುಡುಗರ ಬಗ್ಗೆ ಏನಾದರೂ ತಿಳಿಯಬಹುದು ಎಂದು ಸುತ್ತಲೂ ನೋಡಲು ಹೊರಟ. ಸಂಜೆ ಕಾಡಿನಿಂದ ವಾಪಸ್ಸಾಗುವ ವೇಳೆ ಮನೆಯ ಬಾಗಿಲು ತೆಗೆದುಕೊಂಡಿತ್ತು. ಯಾರೋ ಒಳಗೆ ಬಂದು ಹೋಗಿರಬಹುದೆಂದು ಭಯದಿಂದ ಮನೆಯೊಳಗೆ ಬಂದ ರಮೇಶ್ ಮನೆಯೊಳಗೆ ಮೂಡಿದ ಮಣ್ಣಿನ ಹೆಜ್ಜೆ ಗುರುತುಗಳನ್ನು ನೋಡಿ ಭಯಗೊಂಡ. ನೋಡಲು ಮನುಷ್ಯರ ಹೆಜ್ಜೆಗಳಂತೆ ಇದ್ದವು. ಗಾತ್ರ ದೊಡ್ಡದಾಗಿತ್ತು. ಭಯಗೊಂಡ ರಮೇಶ್ ಯಾವುದೋ ಪ್ರಾಣಿ ಕೆಸರಿನಲ್ಲಿ ನಡೆದುಕೊಂಡು ಮನೆಯೊಳಗೆ ಬಂದಿರಬೇಕು ಎಂದು ತನಗೆ ತಾನೇ ಧೈರ್ಯ ತುಂಬಿಕೊಂಡ. ತನಗೆ ಸಿಕ್ಕ ವಿಷಯಗಳು, ತನಗಾಗಿ ಅನುಭವಗಳನ್ನೆಲ್ಲ ಬರೆದಿಟ್ಟು ಬೆಳಗ್ಗೆ ಇಲ್ಲಿಂದ ಹೋದವನು ಮೊದಲು ಆಫೀಸ್ಗೆ ಹೋಗಿ ಇದನ್ನೆಲ್ಲ ಒಪ್ಪಿಸಬೇಕು ಎಂದುಕೊಂಡ. ಇದ್ದಕ್ಕಿದ್ದಂತೆ ಭಯ ಹುಟ್ಟಿಸುವ ವಿಚಿತ್ರ ಸದ್ದುಗಳು ಆ ಮನೆಯ ಕೋಣೆಯಿಂದ ಬರಲು ಆರಂಭವಾಯಿತು. ಇಲ್ಲಿ ಇದ್ದರೆ ತನಗೆ ಅಪಾಯ ಎಂದು ತಿಳಿದು ರಮೇಶ್ ಅಲ್ಲಿಂದ ಹೊರಡಲು ತಯಾರಾದ. ಅಷ್ಟೊತ್ತಿಗೆ ಸುತ್ತಲೂ ಕಾಡಿನಲ್ಲಿ ಸಂಜೆ ಕತ್ತಲು ಆವರಿಸಿತ್ತು. ತನ್ನ ಮೊಬೈಲ್ ಬೆಳಕು ಬಿಡುತ್ತಾ ಗಿಡ ಮರಗಳ ನಡುವೆ ಎಷ್ಟು ನಡೆದರೂ ದಾರಿ ಸಿಗದೆ ಮತ್ತೆ ಅದೇ ಮನೆಯ ಮುಂದೆ ಬಂದು ನಿಲ್ಲುತ್ತಿದ್ದ. ಇನ್ನಷ್ಟು ಭಯಗೊಂಡ ರಮೇಶ್ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಂತೆ ಅವನ ಫೋನು ಹೊಡೆದುಕೊಳ್ಳಲಾರಂಭಿಸಿತು. ಆ ದಟ್ಟ ಕಾಡಿನಲ್ಲಿ ಫೋನ್ ಬಂದಿದ್ದು ರಮೇಶನಿಗೆ ಸಂತೋಷದ ಜೊತೆಗೆ ಆಶ್ಚರ್ಯ ಉಂಟು ಮಾಡಿತು. ತಕ್ಷಣ ಫೋನು ಎತ್ತಿಕೊಂಡ. ಹಲೋ ರಮೇಶ್, ಯಾವಾಗ ಬಂದೆ? ನಾನು ಹೇಳಿದ ಕೆಲಸ ಏನಾಯಿತು?
ಕಾಣೆಯಾದ ಹುಡುಗರ ಬಗ್ಗೆ ಏನಾದರೂ ವಿಷಯ ಸಿಕ್ಕಿತಾ ಎಂದು ಒಂದೇ ಸಮನೆ ಕೇಳುತ್ತಿದ್ದ ಪ್ರಶ್ನೆಗೆ ರಮೇಶ್ ಉತ್ತರಿಸುತ್ತಾ, ಸರ್, ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ನಾಳೆ ಆಫೀಸ್ಗೆ ಬಂದು ಅದನ್ನೆಲ್ಲ ನಿಮಗೆ ಒಪ್ಪಿಸುತ್ತೇನೆ. ಆದರೆ ನನಗೀಗ ಈ ಕಾಡಿನಿಂದ ಹೊರಬರಲು ರಸ್ತೆ ಸಿಗುತ್ತಿಲ್ಲ ಎಂದ. ಏನು, ರಸ್ತೆ ಸಿಗುತ್ತಿಲ್ಲ ಎಂದು ಕೇಳುತ್ತಲೇ, ನೀನಿನ್ನೂ ಆ ಕಾಡಿನಲ್ಲೇ ಇದೆಯಾ? ನೀನಿರುವ ಸರಿಯಾದ ಜಾಗ ನನಗೆ ತಿಳಿಸು ಎನ್ನುವ ಮಾತು ಕೇಳಿ ರಮೇಶ್, ಸಾರ್, ನಾನು ಕಾಡಿನ ಮಧ್ಯದ ಮನೆಯಲ್ಲಿದ್ದೇನೆ ಎಂದು ಹೇಳುತ್ತಿದ್ದಂತೆ ಕಾಲ್ ಕಟ್ಟಾಯಿತು. ಮತ್ತೆ ಎಷ್ಟೇ ಪ್ರಯತ್ನಿಸಿದರೂ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ. ಆ ಕಾಡಿಗೆ ಹೋಗಿ ಕಾಣೆಯಾದವರ ಹಾಗೆ ರಮೇಶನು ಕಾಣೆಯಾದನು. ಅವರೆಲ್ಲ ಎಲ್ಲಿಗೆ ಹೋದರು ಎನ್ನುವುದು ನಿಗೂಢವಾಗಿಯೇ ಉಳಿದಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.